ನೋಡ್ರಿ, ನಿನ್ನೆ MP ಪಾಲ್ರಿ ಏನು ಮಾತಾಡ್ಯಾರ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೋರಿ. ನೀವು ಬಬಲೇಶ್ವರ್ನಾಗೆ ಸಮಾವೇಶ ಮಾಡ್ಲಕ್ಕೈತೀವಿ ಅಂದ್ರೆ ಅರ್ಥನು MP ಪಾಟೀಲರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅದರ ನಮ್ಮ 10 ಪಟ್ಟು ಕೂಡಿಸ್ತೀನಿ ಅಂದಾರ. ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೈವರು ಲಿಂಗಾಯತರು ಒಂದೇ ಅನ್ನುವಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಹೇಳಿದ್ರೆ ಬಸವಾದಿ ಪ್ರಮಥರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ತಾಲೂಕಿನಲ್ಲಿ ಆಯಾ ವೀರಶೈವ ಲಿಂಗಾಯತರು ಇರ್ಬೋದು, ಹಿಂದೂಗಳಿರ್ಬೋದು, ಅವ್ರು ಮಾಡ್ತಾರೆ. ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಇನ್ನು ಮ್ಯಾಗ ಸನಾತನ ಧರ್ಮದ ಬಗ್ಗೆ, ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು, ಯಾವನೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದೇ ಭಾಷೆಯಲ್ಲಿ, ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ. ಆ ಬಸವಣ್ಣನವ್ರ ವಿಚಾರ ಇಟ್ಕೊಂಡು ಬಳಿ ಹಾಕೋಬೇಡ್ರಿ, ಮಾಂಸ ತಿನ್ನಿರಿ, ದಾರು ಕುಡೀರಿ, ಹಂಗಾದ್ರೆ ಅವೆಲ್ಲ ಮಠಾಧೀಶರು ನಾನು ಒಂದು ಮಾತು ಹೇಳ್ತೀನಿ, ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು, ಪಾದ ಪೂಜೆ ಮಾಡಬೇಡ ಅಂತ ಹೇಳ್ಯಾರ. ಅದಕ್ಕೆ ಮ್ಯಾಗ ನೀವು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕ್ಕತ್ತಾರ ಕರ್ನಾಟಕದಾಗ, ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ. ಇಲ್ಲ ನಾಟಕ ಕಂಪ್ನಿ ಇತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ, ಇನ್ನು ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು. ಸನಾತನ ಧರ್ಮದ ಡ್ರೆಸ್ ಇದೆ, ಅದು ಕ್ಯಾಮಿ. ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾಮಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೇನು ಹೊಡಿತಾರಲ್ಲ ಶಂಕ, ಅವ್ರ ಹಸಿರು ಅಂಗಿ ಹಾಕೊಂಡು ಅಡ್ಡಾಡ್ಬೇಕು ಅಂತ. ಕುಂಕುಮ ಹಚ್ಕೋಬೇಡತ್ ಬಸವಣ್ಣ ಹೇಳ್ಯಾರ, ಬಳಿ ಹಾಕೋಬೇಡತ್ ಬಸವಣ್ಣ ಹೇಳ್ಯಾರ, ಸನಾತನ ಧರ್ಮಕ್ಕೆ ಬೈಯತ್ ಬಸವಣ್ಣ ಹೇಳ್ಯಾರ. ಕೂಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣವರು? ಅವರೊಬ್ಬರು ಆಸ್ತಿಕರಿದ್ದರು. ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು? ಯಾರ್ಯಾರು ಸ್ಥಾಪನೆ? ಈಗ ಹಂಗೆ ಯಾರದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ, ಯಾರು ಸ್ಥಾಪಕರು ಯಾರು, ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನೈತೆ ನಿಮ್ಮಲ್ಲಿ ದಾಖಲೆ ಏನೈತಿ? ನೀವು ಎಲ್ಲ ಹೇಳ್ತೀರಿ ಲಿಂಗಾಯತರ ಅಂತೇಳಿ. ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಅಲಂಪ್ರಭುಗಳು. ಅಲಂಪ್ರಭು ಯಾರು? ದಲಿತರು. ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು. ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಸನಾತನ ಧರ್ಮಕ್ಕೆ ಎಲ್ಲೂ ಬೈದಿಲ್ಲ, ಪಂಚಪೀಠಗಳಿಗೆ ಬೈದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳ ಏನು ನಮ್ಮ ಕೂಡಲ ಸಂಗಮಾತ ಏನು ಹೇಳಿದ್ದಾರೆ, ಕೂಡಲ ಸಂಗಮನಾಥನ ಹೆಸರೇನು ತೊಗೊಂಡಾರಂದರೆ ಬಸವಣ್ಣವರು. ಈಗ ಹ್ಯಾಂಗೆ ಭಾಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿ ಹೋಗ್ಯಾರೆ. ರಾಜಾರಾಮ್ ಮೋಹನ್ ರಾಯರ್ ಇರ್ಬೋದು, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು. ಇವರೆಲ್ಲ ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ. ಅವ್ರು ಎಲ್ಲರೂ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ. ನಿಮ್ಮ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೂ ಇದ್ರೆ ತೋರಿಸ್ರಿ. ಅಲ್ಲ, ಮೊದಲೇನು ಗೌರ್ಮೆಂಟ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೇಳಿ ಬಂದ್ರು. ಈಗಿನ ಗೌರ್ಮೆಂಟ್ ಬಂದಾದ್ಮೇಲೆ ಇನ್ನೊಂದು ಸ್ಟಾರ್ಟ್ ಮಾಡಿದಾರ. ಈ ನಿಟ್ಟಿನಲ್ಲಿ ಅವ್ರಿಗೆ ಏನು ಯಾವ ಥರ ಉತ್ತರ ಕೊಡ್ತಾರೆ? 2018ಕ್ಕೂ ಈ ರಾಜ್ಯದ ಜನ ಉತ್ತರ ಕೊಡ್ತಾರೆ, 2028ಕ್ಕೂ ಈ ಜನ ಉತ್ತರ ಕೊಡ್ತಾರೆ. ತಿಂಡಿ ಏನೈತಿ ಮುಂದಿನ ಸ್ಥಿತಿ ನೋಡೋಣ ಅಂತ ಹೇಳಿ ಹೇಳ್ತಾರೆ. ತಿಂಡಿ ಏನೈತಿ ಮುಂದಿನ ಬಿಜಾಪುರ ನೋಡೋಣ ಅಂತ ಹೇಳಿ ಒಪ್ಪನಾಗಿ ಮಾತಾಡಿದ್ದಾರೆ MP ಪಾಟೀಲ್. ನೋಡ್ರಿ, ಅವರು ಇಷ್ಟು ದಿವಸ ನಕಲಿ ಪಾಟೀಲ್ರ ಬಗ್ಗೆ ಮಾತಾಡಿದ್ರು. ಅಫಿಡೇವಿಟ್ ಪಾಟೀಲ್ರು ಅದಾರ ಬಿಜಾಪುರ್ನಾಗ ಒಂದು ಕಂಪನಿ ಅಫಿಡೇವಿಟ್ ಮಾಡ್ಕೊಂಡಾರ. ನಾ ಪಾಟೀಲ್ ಅಂತ ಅವ್ರ ಅಡ್ಡ ಹೆಸರು ಪಾಟೀಲ್ ಇಲ್ಲ, ಒರಿಜಿನಲ್ MP ಪಾಟೀಲ್ರು ಒರಿಜಿನಲ್ ಗೌಡ್ರು, ನಾನು ಒರಿಜಿನಲ್ ಗೌಡ್ರದೀನಿ.
ಆದ್ರೆ ಡುಪ್ಲಿಕೇಟ್ ಗೌಡ್ರು ಕೂಡ ಮಾತಾಡ್ತಿದ್ರು. ಈಗ ನನ್ನ ಕೂಡ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರದ್ದು ಬಿದ್ದದ. ತಿಂಡಿ MP ಪಳ್ಳಿ ಐತಿ ಅಟ್ ತಿಂಡಿ ನಮ್ಮದು ಐತಿ. ನಿಮ್ಮ ಕಡೆ ಕೇವಲ ವಿಜಯಪುರ ನಗರದ ನಿಮ್ಮ ಬೆಂಬಲ ಮಾತ್ರ ಇದೆ ನಿಮಗೆ. ನಮ್ಮ ಕಡೆ BM ಆರ್ಮಿ ಇದೆ, ಬಸವ ಸೇನೆ ಇದೆ, ಬಸವ ದಳ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಹಿಂದೆ. ಅದ್ರ ಮುಂದೆ ಯಾವ ಆರ್ಮಿನೂ ನಡೀದಿಲ್ಲ. ಭೀಮ್ ಆರ್ಮಿ ಒಳಗೆ ಯಾರದಾರ? ಸಾಬರ್ ಅದಾರ. ಸಾಬರ್ ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ. ದಲಿತರು ನಮ್ಮ ಭಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನು ಹೇಳ್ಯಾರ? ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಸಾಬ್ರನ್ನ ಇಲ್ಲಿದಂತ ಪಾಕಿಸ್ತಾನ ಕಳಿಸ್ಬೇಕಂತ ಹೇಳಿ ಈ ಭೀಮಾ ಆರ್ಮಿಯವರು ಸಾಬ್ರನ್ನ ತೊಗೊಂಡು ಪದಾಧಿಕಾರಿ ಮಾಡೋರು. ಟಿಪ್ಪು ಸುಲ್ತಾನ್ ಆತ ಒಬ್ಬ ಉಪಾಧ್ಯಕ್ಷರು. ಅದಕ್ಕೆ ತಿಳ್ಕೋರಿ, ಭೀಮ್ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂಥ ಒಂದು ಮುಸ್ಲಿಂ ಸಪೋರ್ಟ್ ಇರುವಂಥ ಒಂದು ಸಪೋರ್ಟ್. MB ಪಾಳ್ರೆ ನಿಮ್ಮ ತಾಕತ್ತೇನೆ ತೋರಿಸ, ನನ್ನ ತಾಕತ್ತು ಕೇಳಿರಲ್ಲ. ನಿಮ್ಮ ಭೀಮ್ ಆರ್ಮಿ ಬರಲಿ, ನಿಮ್ಮ ಬಸವ ಅನುಯಾಯಿಗಳು ಬರಲಿ, ನೀವು ಯಾವ ಭಾಷೆದಾಗ ಉತ್ತರ ಕೊಡ್ತೀರ ಅದೇ ಭಾಷೆದಾಗ ನಾವು ಕೊಡ್ತೀವಿ. ನೀವು ಯಾರಿಗಾರು ಅನ್ಸಿಸೋದಂಗೆ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತೆ ಅಂಥೇಳಿ ರೊಕ್ಕ ಕೊಟ್ಟು ಏನೇನು ಲಿಂಗಾಯತ ಅಂತೇಳಿ ಮಾಡಿದ್ರಲ್ಲ 2018ಕ್ಕಿಂತ ಮುಂಚೆ ಎಲ್ಲ ಕಡೆ ಟ್ರಕ್ ಕಳಿಸೋದು, ಬಸ್ ಕಳಿಸಿ ಮಂದಿನ ತಂದು ಮಾಡಿದ್ರಲ್ಲ. ಮೊನ್ನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ, ಬಿಜಾಪುರದಿಂದ 300 ಬಸ್ ತೊಗೊಂಡು ಹೋಗಿ ಮಾಡೀವಿ. ನಿಮಗೆ ಚಾಮರಾಜನಗರನಿಂದ ಬಸವ ಕಲ್ಯಾಣವರೆಗೆ ಯಾರು ಸಿಕ್ಕಿಲ್ಲ. ಎಷ್ಟು ಜನ ಕೂಡಿಸಿದ್ರಪ್ಪ? 4-5 ಸಾವಿರ ಜನ ಕೂಡಿದ್ರಲ್ಲಿ. ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಮ್ಯಾಗ. ಒಬ್ಬ ಸ್ವಾಮಿ ಬಾಲ್ಕಿ ಸ್ವಾಮಿ ಏನು ಹೇಳ್ದ? ಅವರ ಹೃದಯದಲ್ಲಿ ಬಸವಣ್ಣ ಇಲ್ಲ ಅಲ್ಲ ಅದಾನ.